ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SATS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಶಿಕ್ಷಕ ಬಂಧುಗಳೇ, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ SATS ಕರ್ನಾಟಕ ಪೋರ್ಟಲಲ್ಲಿ ಒಂದು ಹೊಸ ಅಪ್ಡೇಟ್ ಬಿಟ್ಟಿದ್ದಾರೆ. ಅದು ಎಲ್ಲ ಶಿಕ್ಷಕರಿಗೂ ಉಪಯುಕ್ತವಾಗ್ತಕ್ಕಂಥ ಅಪ್ಡೇಟು. ಸೊ ನಿಮಗೆಲ್ಲ ಈಗ ಗೊತ್ತಿರೋ ಹಾಗೆ LBAಗೆ ಪ್ರತಿಯೊಬ್ಬ ಶಿಕ್ಷಕರು ಲಾಗಿನ್ ಆಗಿಬಿಟ್ಟು ತಮ್ಮ ಒಂದು ಶಾಲೆಯಲ್ಲಿ ತಾವು ನಿರ್ವಹಿಸ್ತಕ್ಕಂಥ ತರಗತಿಯ ವಿಷಯಗಳ ಘಟಕ ಅಂಕಗಳನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಅದಕ್ಕಾಗಿ ಏನು ಮಾಡಬೇಕಾಗುತ್ತೆ, ಅವರ ಎಲ್ಲ ಮಾಹಿತಿ ಅಪ್ಡೇಟ್ ಆಗಬೇಕಾಗಿರುತ್ತೆ. ಸೊ ಆ ಒಂದು ಕಾರಣಕ್ಕೆ ಏನು ಮಾಡಿದ್ದಾರೆ, ಈಗ SATS ಕರ್ನಾಟಕ ತಂತ್ರಾಂಶದಲ್ಲಿ ಒಂದು ಹೊಸ ಅಪ್ಡೇಟನ್ನು ಶಿಕ್ಷಕರಿಗೆ ಸಂಬಂಧಿಸಿದಂತೆ ಬಿಟ್ಟಿದ್ದಾರೆ. ಏನೆಲ್ಲ ಬಿಟ್ಟಿದ್ದಾರೆ ಅಂತ ಅಂದರೆ, ಸೊ ಶಿಕ್ಷಕರ ಮಾಹಿತಿಯನ್ನು ಶಾಲಾ ಲಾಗಿನ್ನಲ್ಲೇ ಅಪ್ಡೇಟ್ ಮಾಡಿಕೊಳ್ಳುವುದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅಂದರೆ ಈ ಹಿಂದೆ ನಾವು ಶಿಕ್ಷಕರ ಮಾಹಿತಿಯನ್ನು ಅಪ್ಡೇಟ್ ಮಾಡಿಕೊಳ್ಬೇಕಪ್ಪ ಅಂದರೆ ನಾವು ಬ್ಲಾಕ್ ಹಂತಕ್ಕೆ ಸಂಪರ್ಕ ಮಾಡಬೇಕಾಗಿತ್ತು. ಸೊ ಈಗ ಆ ಹಂತವನ್ನು ನಾವು ಶಾಲಾ ಹಂತಕ್ಕೆ ಕೊಟ್ಟಿದ್ದಾರೆ. ನಮ್ಮ ಹಂತದಲ್ಲೇ ನಮ್ಮ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುವ ಎಲ್ಲ ಶಿಕ್ಷಕರ ಮಾಹಿತಿಯನ್ನು ನಾವು ನ್ಯೂ ರಿಜಿಸ್ಟ್ರೇಷನ್ ಮೂಲಕ ಸುಲಭವಾಗಿ ಅಪ್ಡೇಟ್ ಮಾಡಿಕೊಳ್ಬೋದು. ಸೊ ಅದೇ ಬಂದಿರತಕ್ಕಂಥ ಅಪ್ಡೇಟ್ ಏನು, ಯಾವ ರೀತಿ ಶಿಕ್ಷಕರ ಮಾಹಿತಿನ ಅಪ್ಡೇಟ್ ಮಾಡಿಕೊಳ್ಳಬೇಕು ಅನ್ನೋ ಒಂದು ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ನೋಡಿ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ನಿಮಗೊಂದು ಸ್ಪಷ್ಟವಾದ ಅತ್ಯುನ್ನತ ಮಾಹಿತಿ ಸಿಗುತ್ತೆ. ಓಕೆ, ಸೊ ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡುವ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಪ್ಪ ಅಂದರೆ SATSಗೆ ಸಂಬಂಧಪಟ್ಟ ಹೊಸ ಅಪ್ಡೇಟ್ಗೆ ನಮ್ಮ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಉಚಿತವಾಗಿ ಅಪ್ಡೇಟ್ಗಳನ್ನು ಪಡಿತಾ ಇರಿ. ಓಕೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ, ಮೊದಲನೇದಾಗಿ ಯಾವ ರೀತಿ ನಾವು ಶಿಕ್ಷಕರ ಮಾಹಿತಿಯನ್ನು ಚೆಕ್ ಮಾಡ್ಕೊಳ್ಬೇಕು ಅನ್ನೋದನ್ನು ತೋರಿಸ್ತೇನೆ. ಇಲ್ಲಿ ಸ್ಯಾಟ್ಸ್ಗೆ ಓಪನ್ ಆಗಿಬಿಟ್ಟು ಇಲ್ಲಿ ಮೆನು ಬಾರಲ್ಲಿ ಇಲ್ಲಿ ಟೀಚರ್ ಮ್ಯಾನೇಜ್ಮೆಂಟ್ ಅಂತ ಒಂದು ಆಪ್ಷನ್ಸ್ ಕಾಣ್ತಾ ಇದೆಯಲ್ವಾ. ಸೊ ಅದಕ್ಕೆ ಬನ್ನಿ. ಟೀಚರ್ ಮ್ಯಾನೇಜ್ಮೆಂಟಲ್ಲಿ ಇಲ್ಲಿ ಮೂರನೇ ಆಪ್ಷನ್ಸ್ ಕಾಣ್ತಾ ಇದೆ ನೋಡಿ, ಒಂದನೇ ಆಪ್ಷನ್ ಕಾಣ್ತಾ ಇದೆ ನೋಡಿ, ಅಪ್ಡೇಟ್ ಟೀಚರ್ ಡಾಟಾ ಅಂತ. ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದರೆ ಸೊ ಇಲ್ಲಿ ಏನು ಕಾಣ್ತಾ ಇದೆ ಅಂದರೆ ಟೀಚರ್ ಲಿಸ್ಟ್ ಕಾಣ್ತಾ ಇದೆ. ಅಂದರೆ ನಿಮ್ಮ ಶಾಲೆಯಲ್ಲಿ ಅಟ್ ಪ್ರೆಸೆಂಟ್ ಎಷ್ಟು ಜನ ಶಿಕ್ಷಕರು ನಿರ್ವಹಿಸ್ತಾ ಇದ್ದಾರೆ, ಅಥವಾ ನೀವು ಯಾವೆಲ್ಲ ಶಿಕ್ಷಕರ ಮಾಹಿತಿಯನ್ನು SATSಲ್ಲಿ ಅಪ್ಡೇಟ್ ಮಾಡಿದ್ರಿ ಆ ಶಿಕ್ಷಕರ ಪಟ್ಟಿ ಇಲ್ಲಿ ಸಿಗುತ್ತೆ. ನೋಡ್ಬೋದು ಏನೆಲ್ಲ ಮಾಹಿತಿ ಇದೆ ಅಂತ. ಇಲ್ಲಿ ಸೀರಿಯಲ್ ನಂಬರ್ ಕಾಣ್ತಾ ಇದೆ, ಅಕಾಡೆಮಿಕ್ ಇಯರ್ ಇದೆ, SATS ಟೀಚರ್ ID ಇದೆ, KG ID ಇದೆ. ನೋಡಿರಿ, ಇದು ಬಹಳ ಇಂಪಾರ್ಟೆಂಟು, ಸರಿನಾ. ಇಲ್ಲಿ KG ID ಕಾಲಮಲ್ಲಿ ನೋಡಿದರೆ ಕೆಲವರಿಗೆ KG ID ನಂಬರ್ ಬಂದಿದೆ, ಇನ್ನು ಕೆಲವರಿಗೆ KG ID ನಂಬರ್ ಬಂದಿಲ್ಲ. ಸೊ ಯಾಕೆ ಬಂದಿಲ್ಲ KG ID ನಂಬರ್ ಅಂತ ಆಮೇಲೆ ಹೇಳ್ತೇನೆ. ನೆಕ್ಸ್ಟ್ ಟೀಚರ್ಸ್ ನೇಮ್ ಇದೆ, ಅವ್ರ ಡೇಟ್ ಆಫ್ ಬರ್ತು, ಜೆಂಡರು, ಮೊಬೈಲ್ ನಂಬರು, ಇಲ್ಲಿ ಸ್ಟೇಟಸ್ಸು, ಆ್ಯಕ್ಷನ್ ಕಾಲಮ್ ಅಂತ ಇಷ್ಟು ಆಪ್ಷನ್ಸ್ ಇದೆ. ಸೊ ಇಲ್ಲಿ ಮುಖ್ಯವಾಗಿ ನಾವೇನು ಗಮನಿಸ್ಬೇಕಪ್ಪ ಅಂದರೆ, ಇಲ್ಲಿ ನೋಡಿ ಅಕಾಡೆಮಿಕ್ ಇಯರು, ಸ್ಯಾಟ್ಸ್ ID, KG ID ನಂಬರು, ಟೀಚರ್ಸ್ ನೇಮು, ಇದು ಮೂರು ಅಪ್ಡೇಟ್ ಇರಬೇಕಂದ್ರೆ ಆ್ಯಸ್ ಎ ಜನಿಯನ್ ಅಂದರೆ ನಾವು ಹಿಂದೆಲ್ಲ ಟೀಚರ್ಸ್ ಮಾಹಿತಿನ ಅಪ್ಡೇಟ್ ಮಾಡಬೇಕಪ್ಪ ಅಂದರೆ KG ID ನಂಬರ್ ಹಾಕಿ ಸಿಂಕ್ ಮಾಡಿದರೆ ಆಲ್ರೆಡಿ ಟೀಚರ್ ಎಕ್ಸಿಸ್ಟ್ ಅಂತ ಬರ್ತಾಯಿತ್ತು. ಅಂದರೆ ಎಲ್ಲೋ ಬೇರೆ ಶಾಲೆಯಲ್ಲಿ ಟ್ರಾನ್ಸ್ಫರ್ ಆಗಿ ಬಂದಾಗ ಅದು ಬೇರೆ ಹಿಂದಿನ ಶಾಲೆಯಲ್ಲಿ ಇರ್ತಿತ್ತು. ಸೊ ಹಾಗಾಗಿ ಅದು ಆಗ್ತಾ ಇರಲಿಲ್ಲ. ಅದಕ್ಕೆ ನಾವೇನು ಮಾಡ್ತಾಯಿದ್ವಿ, ನ್ಯೂ ಟೀಚರ್ ರಿಜಿಸ್ಟ್ರೇಷನ್ ಮೂಲಕ ನಾವೇ ಶಿಕ್ಷಕರ ಮಾಹಿತಿನ ಮ್ಯಾನ್ಯುಯಲಾಗಿ ಎಂಟ್ರಿ ಮಾಡ್ತಾಯಿದ್ವಿ. ಸೊ ಆಗ ನಾವು ಮ್ಯಾನ್ಯುಯಲಾಗಿ ವಿತೌಟ್ KG ID ನಂಬರ್ ಹಾಕೋದಲ್ಲೇ ನಾವೆಲ್ಲ ಯಾರ ಮಾಹಿತಿಯನ್ನು ಮ್ಯಾನ್ಯುಯಲಾಗಿ ಎಂಟ್ರಿ ಮಾಡಿದ್ರಲ್ಲ ಅಂಥ ಶಿಕ್ಷಕರ ಮಾಹಿತಿ ಅಲ್ಲಿ ನೋಡ್ಬೋದು, ಯಾರಂತ ಗೊತ್ತಾಗುತ್ತೆ. ಅವ್ರ ನೇಮು ಇಂಗ್ಲೀಷಲ್ಲಿ ಮಾತ್ರ ಇರುತ್ತೆ. ಇಂಗ್ಲೀಷಲ್ಲಿ ಮಾತ್ರ ಇದ್ದರೆ ಅಂಥ ಶಿಕ್ಷಕರ ಮಾಹಿತಿನ ನಾವು ಮ್ಯಾನ್ಯುಯಲಾಗಿ ಎಂಟ್ರಿ ಮಾಡಿದ್ದೇವೆ. ಓಕೆನಾ. ಸೊ ಅಂಥ ಟೀಚರ್ಸ್ ಅಂಥ ಏನಿದ್ದಾರೆ ಮ್ಯಾನ್ಯುಯಲಾಗಿ ಎಂಟ್ರಿ ಮಾಡಿರ್ತೀವಲ್ಲ ನಾ ಹಿಂದೆ, ಅವರ ಹೆಸರು ನೋಡ್ಬೋದು, ಇಲ್ಲಿ ಇಂಗ್ಲೀಷಲ್ಲಿ ಮಾತ್ರ ಇರುತ್ತೆ. ಅವ್ರದ್ದು KG ID ನಂಬರ್ ಬಂದಿರಲ್ಲ. ಸೊ ಇದು ಡೂಪ್ಲಿಕೇಟ್ ಅಂತ ಅರ್ಥ. ಅಂದರೆ ಆ ಶಿಕ್ಷಕರ ಮಾಹಿತಿ KG ID ನಂಬರ್ ಇಲ್ಲ ಅಂದರೆ ಸೊ ಅದು ಡೂಪ್ಲಿಕೇಟ್ ಅಂತ ಅರ್ಥ. ಸೊ ಈಗ ನಾವು ಏನು ಮಾಡಬೇಕಂದ್ರೆ ಅಂಥ ಶಿಕ್ಷಕರನ್ನು ರಿಮೂವ್ ಮಾಡ್ಕೋಬೇಕಾಗುತ್ತೆ ಫಸ್ಟು. ನಂತರ ನಾವೇನು ಮಾಡಬೇಕು, ಅವರ KG ID ನಂಬರ್ ಹಾಕಿ ಜೆನ್ಯೂನ್ ಆಗಿ ಅಂದರೆ ಒರಿಜಿನಲ್ ಆಗಿ ಅವರ ಮಾಹಿತಿಯನ್ನು ಆ್ಯಡ್ ಮಾಡೋದಕ್ಕೆ ಈಗ ಅವಕಾಶ ಕೊಟ್ಟಿದ್ದಾರೆ. ಸೊ ಓಕೆನಾ. ಸೊ ಮೊದಲು ನಾನೇನು ಮಾಡ್ತೇನೆ, ಈಗ ಇರ್ತಕ್ಕಂಥ ಏನು ಈಗ ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತೇನೆ. ಇಲ್ಲಿ ಕೆಲವು ಶಿಕ್ಷಕರ ಮಾಹಿತಿ ನಾವು ಮ್ಯಾನ್ಯುಯಲ್ ಆಗಿ ಎಂಟ್ರಿ ಮಾಡ್ತೇವೆ. ಅಂಥ ಶಿಕ್ಷಕರ ಮಾಹಿತಿ ಇಲ್ಲಿ ಇಂಗ್ಲೀಷಲ್ಲಿ ಬಂದಿರುತ್ತೆ. ಸೊ ಮೊದಲು ಅಂಥ ಶಿಕ್ಷಕರನ್ನು ನಾನು ಇಲ್ಲಿ ನೋಡ್ಬೋದು ಸ್ಟೇಟಸ್ಸು ಡೂಪ್ಲಿಕೇಟ್ ಅಂತ ಮಾಡಿದ್ದೇನೆ. ಓಕೆನಾ.
ಮೊದಲು ನೀವು ಆ ಡೂಪ್ಲಿಕೇಟ್ ಅಂತ ಮಾಡ್ಕೊಳ್ಳಿ, ಓಕೆನಾ. ಈಗ ಹೊಸದಾಗಿ ಅಂತ ಶಿಕ್ಷಕರನ್ನು KGAD ನಂಬರ್ ಮೂಲಕ ಆ್ಯಡ್ ಮಾಡಬೇಕು. ಯಾವ ರೀತಿ ಆ್ಯಡ್ ಮಾಡಬೇಕು ಅಂತ ಈಗ ತೋರಿಸ್ತೇನೆ. ಸೊ ಈಗ ನೆಕ್ಸ್ಟ್ ನೀವೇನು ಮಾಡಬೇಕಂದ್ರೆ, ಇಲ್ಲಿ ನ್ಯೂ ಟೀಚರ್ ರಿಜಿಸ್ಟ್ರೇಷನ್ ಅಂತ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಆ ನ್ಯೂ ಟೀಚರ್ ರಿಜಿಸ್ಟ್ರೇಷನ್ ಆಪ್ಷನ್ಗೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದರೆ ಈಗ ಏನಾಗುತ್ತೆ ಮಾಹಿತಿ ನಿಮಗೆ ಇಲ್ಲಿ ಬರುತ್ತೆ ನೋಡ್ಬೋದು. ಇಲ್ಲಿ KGAD ನಂಬರ್ ಕೇಳುತ್ತೆ, KGAD ನಂಬರ್ ಹಾಕಿ ಸಿಂಕ್ EDS ಡಾಟಾ ಮೇಲೆ ಕ್ಲಿಕ್ ಮಾಡಿ. ನೀವು ಯಾವ ಶಿಕ್ಷಕರ ಮಾಹಿತಿಯನ್ನು KGAD ನಂಬರ್ ಮೂಲಕ ಆ್ಯಡ್ ಮಾಡಬೇಕೋ ಸೊ ಅವರ KGAD ನಂಬರನ್ನು ಹಾಕಿಬಿಟ್ಟು ಸಿಂಕ್ EDS ಮೇಲೆ ಕ್ಲಿಕ್ ಮಾಡಿ. ನೋಡಿ, KGAD ನಂಬರ್ ಹಾಕಿ ಸಿಂಕ್ EDS ಡಾಟಾ ಮೇಲೆ ಕ್ಲಿಕ್ ಮಾಡಿದರೆ ಈ EDS ಅಲ್ಲಿರ್ತಕ್ಕಂಥ ಎಲ್ಲ ಮಾಹಿತಿ ಆಟೋಮೆಟಿಕ್ಕಾಗಿ ಇಲ್ಲಿ ಫೆಚ್ ಆಗುತ್ತೆ, ಸರಿನಾ. ಸೊ ಇದನ್ನು ನಾವು ಫಸ್ಟು ತಿಳ್ಕೊಬೇಕಾಗುತ್ತೆ. ನೋಡಿ, ಇದು ಜೆನ್ಯೂನ್ ಥ್ರೋ KGAD ನಂಬರ್ ಮೂಲಕ ನಾವು ಆ್ಯಡ್ ಮಾಡ್ತಕ್ಕಂಥ ಈಗ ಅವಕಾಶವನ್ನು ಕೊಟ್ಟಿದ್ದಾರೆ. ಶಾಲಾ ಲಾಗಿನಲ್ಲೇ ಕೊಟ್ಟಿದ್ದಾರೆ, ಇದು ಮುಂಚೆ ಸ್ಕೂಲ್ ಲಾಗಿನಲ್ಲಿ ಅವಕಾಶ ಇರಲಿಲ್ಲ ಪ್ರೈಮರಿಗೆ, ಓಕೆನಾ. ಸೊ ಈಗ ಸಿಂಕ್ ಮಾಡಿದ್ಮೇಲೆ ಇಲ್ಲಿ ಏನು ಮಾಹಿತಿ ಇರುತ್ತೆ, ಯಾವೆಲ್ಲ ಮಾಹಿತಿ ಆಟೋಮೆಟಿಕ್ಕಾಗಿ ಬಂದಿರುತ್ತೆ, ಇಲ್ಲದ ಮಾಹಿತಿಯನ್ನು ನಾವು ಅಪ್ಡೇಟ್ ಮಾಡ್ತಾ ಹೋಗಬೇಕಾಗುತ್ತೆ. ಈಗ ಮೊದಲನೇ ಕಾಲಮಲ್ಲಿ ನೆಕ್ಸ್ಟು ಅವರ ಏನೆಲ್ಲ ಮಾಹಿತಿ ಇಲ್ಲ ಅದನ್ನು ನಾವು ಅಪ್ಡೇಟ್ ಮಾಡ್ತಾ ಹೋಗಬೇಕಾಗುತ್ತೆ. ಚೆಕ್ ಮಾಡ್ಕೊಳ್ಳಿ ಯಾವ್ಯಾವ ಮಾಹಿತಿ ಇಲ್ಲ, ಅದರಲ್ಲೂ ಸ್ಟಾರ್ ಮಾರ್ಕ್ ಇರ್ತಕ್ಕಂಥವು ಕಡ್ಡಾಯವಾಗಿ ಇದು ತುಂಬಲೇಬೇಕಾಗುತ್ತೆ. ಇದು ನೆಕ್ಸ್ಟ್ ಪರ್ಸ್ನಲ್ ಮಾಹಿತಿ ಆಯಿತು. ನೆಕ್ಸ್ಟ್ ಯಾವ ಮಾಹಿತಿ ಇದೆ, ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಬರ್ತಾನೆ. ಕಾಂಟ್ಯಾಕ್ಟ್ ಡೀಟೇಲ್ಸಲ್ಲಿ ಅವ್ರ ಮೊಬೈಲ್ ನಂಬರ್ ಆಲ್ರೆಡಿ ಬಂದಿರುತ್ತೆ EDS ಇಂದ, ಸೊ ಅದನ್ನು ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕರೆಂಟ್ ಅಡ್ರೆಸ್ ಅಂತ ಇದೆ, ಅವರ ಕರೆಂಟ್ ಅಡ್ರೆಸ್ ಬಂದಿರೋದಿಲ್ಲ, ಅವರ ಒಂದು ಸಂಪರ್ಕ ವಿಳಾಸವನ್ನು ಇಲ್ಲಿ ನಾವು ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪರ್ಮನೆಂಟ್ ಅಡ್ರೆಸ್ ಕೂಡ ಬಂದಿರೋದಿಲ್ಲ, ಆ ಪರ್ಮನೆಂಟ್ ಅಡ್ರೆಸ್ಸನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಒಂದು ವೇಳೆ ಆ ಶಿಕ್ಷಕರ ಕರೆಂಟ್ ಅಡ್ರೆಸ್ಸು ಪರ್ಮನೆಂಟ್ ಅಡ್ರೆಸ್ಸು ಎರಡೂ ಒಂದೇ ಇದ್ದರೆ ನೀವು ಕರೆಂಟ್ ಅಡ್ರೆಸ್ ಎಂಟ್ರಿ ಮಾಡಿದ ನಂತರ ಈ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಪರ್ಮನೆಂಟ್ ಅಡ್ರೆಸ್ಸು ಕೂಡ ಅದೇ ತೊಗೊಳುತ್ತೆ. ಬೇರೆ ಬೇರೆ ಇದ್ದರೆ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಪ್ರೂಫ್ ಆಫ್ ಐಡೆಂಟಿಟಿ ಇದೆ, ಸೊ ಇಲ್ಲಿ ಯಾವುದೇ ಮಾಹಿತಿಯನ್ನು ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇಲ್ಲಿ ಯಾವುದು ಸ್ಟಾರ್ ಮಾರ್ಕ್ ಇಲ್ಲ, ಓಕೆನಾ. ಅದಾದ ನಂತರ ಅಕಾಡೆಮಿಕ್ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕು, ಇದು ಕಂಪಲ್ಸರಿ. ಸೊ ಅಕಾಡೆಮಿಕ್ ಡೀಟೇಲ್ಸಲ್ಲಿ ಏನೆಲ್ಲ ಇದೆ ಅಂತ ನೋಡಿದರೆ ಟೀಚರ್ ಟೈಪ್ ಅಂತ ಇದೆ, ಡ್ರಾಪ್ ಡೌನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸುಮಾರಷ್ಟು ಬರುತ್ತೆ. ಆ ಒಂದು ಶಿಕ್ಷಕರು ಯಾವ ಒಂದು ವಿಧ ಅಂತ ಬರುತ್ತಲ್ವ ಅದನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಅವ್ರ ಕೇಡರ್ ಕೇಳುತ್ತೆ, ಅವರು ಯಾವ ಕೇಡರ್ಗೆ ಸೇರಿದ್ರು ಅಂತ. ನೆಕ್ಸ್ಟ್ ಅವರ ಪ್ರೊಫೆಷನಲ್ ಕ್ವಾಲಿಫಿಕೇಷನ್ ಕೇಳುತ್ತೆ, ಅಂದರೆ ಅವರ ವೃತ್ತಿಪರ ಅರ್ಹತೆ ಯಾವುದು ಅಂತ ಕೇಳುತ್ತೆ. ನಿಮ್ದು BEd ಆಗಿದ್ದರೆ BEd ಆರ್ ಈಕ್ವಲೆಂಟ್ ಹಾಕಿರಿ, MEd ಆಗಿದ್ದರೆ MEd ಆರ್ ಈಕ್ವಲೆಂಟ್ ಅಂತ ಹಾಕಿ, ಸರಿನಾ. ಒಂದು ವೇಳೆ ನಿಮ್ಮದು TCH ಅಥವಾ DEd ಆಗಿದ್ದರೆ ಎರಡನೇ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಅಪಾಯಿಂಟೆಡ್ ಲೆವೆಲ್ ಅಂತ ಕೇಳುತ್ತೆ, ಅವರು ಪ್ರೈಮರಿಗೆ ಅಪ್ಪರ್ ಪ್ರೈಮರಿಗೆ ಯಾವ ಒಂದು ಹಂತಕ್ಕೆ ಅಪಾಯಿಂಟ್ ಆಗಿದ್ರು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಲಾಸ್ ಸ್ಟಾರ್ಟ್ ಅಂತ ಇದೆ, ಅವರು ಯಾವ ಒಂದು ತರಗತಿಗೆ ಕ್ಲಾಸ್ ಮಾಡ್ತಿದ್ದಾರಂತ. ಅವರು TET ಕ್ವಾಲಿಫೈಡ್ ಆಗಿದ್ದರೆ ಎಸ್ ಅಂತ ಹಾಕಿ, ಇಲ್ಲ ಅಂದರೆ ನೋ ಅಂತ ಹಾಕಿ. ಇದಾದ ನಂತರ ಅಕಾಡೆಮಿಕ್ ಕ್ವಾಲಿಫಿಕೇಷನ್ ಶೈಕ್ಷಣಿಕ ಅರ್ಹತೆ ಏನಿದೆ ಅವ್ರದ್ದು ಪ್ರೈಮರಿನ SSC ಅಂದರೆ HSC ಗ್ರ್ಯಾಜುಯೇಟ್, ಪೋಸ್ಟ್ ಗ್ರ್ಯಾಜುಯೇಟ್, ಸರಿನಾ. ಅವರ ಒಂದು ಮಾಹಿತಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಅಪಾಯಿಂಟ್ ಸಬ್ಜೆಕ್ಟ್, ಅವರ ಯಾವ ಒಂದು ಸಬ್ಜೆಕ್ಟಿಗೆ ಅಪಾಯಿಂಟ್ ಆಗಿದ್ರು ಅಂತ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನೇಚರ್ ಆಫ್ ಅಪಾಯಿಂಟ್ ಇದೆ, ರೆಗ್ಯುಲರು, ಕಾಂಟ್ರ್ಯಾಕ್ಟ್, ಪಾರ್ಟ್ ಟೈಮ್ ಅಂತ. ಅದಾದ ನಂತರ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್, ಅವರು ಬೋಧನೆ ಮಾಡ್ತಕ್ಕಂಥ ಮಾಧ್ಯಮವನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಅಷ್ಟೇ, ಅವೆಲ್ಲ ಮಾಹಿತಿ ಆ್ಯಡ್ ಆದಮೇಲೆ ನೆಕ್ಸ್ಟ್ ಬರೋಣ ಮೇನ್ ಸಬ್ಜೆಕ್ಟ್ ಥಾಟ್, ಅವರು ಯಾವ ಸಬ್ಜೆಕ್ಟ್ಗಳನ್ನು ಅವರು ಬೋಧನೆ ಮಾಡ್ತಾರೆ ಅನ್ನೋದನ್ನು ಹಾಕ್ಬಿಡಿ. ನೆಕ್ಸ್ಟ್ ಡೇಸ್ ಆಫ್ ಟ್ರೈನಿಂಗ್, ಪ್ರೀವಿಯಸ್ ಇಯರಲ್ಲಿ ಅವ್ರು ಎಷ್ಟು ಟ್ರೈನಿಂಗನ್ನು ಯಾವ್ಯಾವ ಹಂತದಲ್ಲಿ ತೊಗೊಂಡಿದ್ರು ಅಂತ ಹಾಕಿ, ಯಾವುದೇ ಟ್ರೈನಿಂಗ್ ತೊಗೊಂಡಿಲ್ಲ ಅಂದರೆ 0 ಅನ್ನು ಹಾಕಿ. ಅದಾದ ನಂತರ ಅದರ್ ಡೀಟೇಲ್ಸಿಗೆ ಬರ್ರಿ, ಇಲ್ಲಿರ್ತಕ್ಕಂಥ ಎಲ್ಲ ಮಾಹಿತಿನ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಓದಿ. ನಂಬರ್ ಆಫ್ ವರ್ಕಿಂಗ್ ಡೇಸ್ ಸ್ಪೆಂಟ್ ನಾನ್ ಟೀಚಿಂಗ್ ಅಸೈನ್ಮೆಂಟ್, ಅವರು ಲಾಸ್ಟ್ ಇಯರ್ ಅಕಾಡೆಮಿಕ್ ಇಯರಲ್ಲಿ ಬೋಧನೇತರ ಕೆಲಸಗಳಲ್ಲಿ ತೊಡಗಿದ್ರು, ಎಷ್ಟು ದಿನ ತೊಡಗಿದ್ರು ಆ ಡೇಸನ್ನು ಹಾಕಿ. ಮ್ಯಾಥ್ಸ್ ಸೈನ್ಸ್ ಸ್ಟಡಿಡ್ ಅಪ್ ಟು, ಅವರು ವಿಜ್ಞಾನ ಮತ್ತು ಸಮಾಜವನ್ನು ಎಲ್ಲಿಯವರೆಗೂ ಅವರು ಓದಿದ್ರು, ಅವರು ಓದಬೇಕಾದ್ರೆ ಎಲ್ಲಿ ತನಕ ಓದಿದ್ರು, ಏನು ಪ್ರೈಮರಿವರೆಗೂ ಓದಿದ್ರ, SSCನ, HSCನ, ಗ್ರ್ಯಾಜುಯೇಟ ಅನ್ನೋದನ್ನು ನೀವಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೈನ್ಸನ್ನು ಎಲ್ಲಿವರೆಗೂ ಓದಿದ್ರು, ಅದೇ ರೀತಿ ಇಂಗ್ಲೀಷ್ ಲ್ಯಾಂಗ್ವೇಜನ್ನು ಎಲ್ಲಿ ತನಕ ಓದಿದ್ರು, ಲ್ಯಾಂಗ್ವೇಜಸ್ಸನ್ನು ಎಲ್ಲಿ ತನಕ ಓದಿದ್ರು,
ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೋಷಿಯಲ್ ಸ್ಟಡೀಟನ್ನು ಎಲ್ಲಿ ತನಕ ಓದಿದ್ರು. ಹಾಗೆ ನೆಕ್ಸ್ಟ್ ಟೈಪ್ ಆಫ್ ಡಿಸಬಿಲಿಟಿ ಏನಾದರೂ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ನೆಕ್ಸ್ಟ್ ಟ್ರೈನ್ಡ್ ಇಫ್ ಕಂಪ್ಯೂಟರ್ ಆ್ಯಂಡ್ ಟೀಚಿಂಗ್ ಥ್ರೂ ಕಂಪ್ಯೂಟರ್ ಅಂತ ಇದೆ. ಅವ್ರು ಕಂಪ್ಯೂಟರ್ ಮೂಲಕ ಟೀಚಿಂಗ್ ಮಾಡೋದಕ್ಕೆ ಏನಾದರೂ ತರಬೇತಿ ಪಡ್ಕೊಂಡಿದ್ರೆ ಎಸ್ ಅಂತ ಹಾಕಿ, ಇಲ್ಲ ನೋ ಅಂತ ಹಾಕಿ. ಸೊ ಇಷ್ಟನ್ನು ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಎಲ್ಲ ಮಾಹಿತಿಯನ್ನು ಹಾಕ್ಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ನೋಡ್ಬೋದು, ಯುವರ್ ಟೀಚರ್ ರಿಜಿಸ್ಟ್ರೇಷನ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಟೀಚರ್ ವಿತ್ KGID ನಂಬರ್ ಈಸ್ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಯುವರ್ ಸ್ಯಾಟ್ಸ್ ಟೀಚರ್ ID ಅಂತ ಒಂದು ಹೊಸದಾಗಿ ಟೀಚರ್ ID ಕ್ರಿಯೇಟ್ ಆಗುತ್ತೆ. ಸೊ ಈ ಹಿಂದೆನೂ ಕ್ರಿಯೇಟ್ ಆಗಿತ್ತು, ಬಟ್ ಅದು ಬರೋದಿಲ್ಲ. ಸೊ ಈಗ ಆ್ಯಸ್ ಎ KGID ನಂಬರು ಪ್ಲಸ್ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಸ್ಯಾಟ್ಸ್ ID ಬಂದಿರಬೇಕು. ಸೊ ನೋಡಿ, ಈಗ ಒಂದು ಟೀಚರ್ KGID ನಂಬರ್ ಜೊತೆಗೆ ಒಂದು ಸ್ಯಾಟ್ಸ್ ಟೀಚರ್ ID ಕೂಡ ಜನರೇಟ್ ಆಗಿರುತ್ತೆ. ಜೊತೆಗೆ ಇಲ್ಲಿ ಒಂದು ಮೆಸೇಜ್ ಬರುತ್ತೆ, ಸ್ಯಾಟ್ಸ್ ಟೀಚರ್ ID ಕ್ಯಾನ್ ಬಿ ಯೂಸ್ಡ್ ಫಾರ್ ಟೀಚರ್ ಅಟೆಂಡೆನ್ಸ್. ಶಿಕ್ಷಕರ ಹಾಜರಾತಿಗೆ ಇದನ್ನು ಮುಂದೆ ಯೂಸ್ ಮಾಡ್ಬೋದು. ಸೊ ಇಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಫರ್ದರ್ ರೆಫರೆನ್ಸ್ ಅಂತ ಬರುತ್ತೆ. ಓಕೆನಾ. ಸೊ ಈಗ ಈ ಶಿಕ್ಷಕರ ಮಾಹಿತಿ ಹ್ಯಾಡ್ ಆಗಿದೆಯಾ ಇಲ್ಲ ಅಂತ ಹೆಂಗೆ ಕನ್ಫರ್ಮ್ ಮಾಡ್ಕೊಳ್ಳೋದಪ್ಪ ಅಂದರೆ, ಈಗೇನು ನಾವು ಟೀಚರ್ ಮ್ಯಾನೇಜ್ಮೆಂಟಿಗೆ ಬರೋಣ, ಅದರಲ್ಲಿ ಅಪ್ಡೇಟ್ ಟೀಚರ್ ಡಾಟಾಕ್ಕೆ ಹೋಗೋಣ. ನೋಡಿ, ಆ ಶಿಕ್ಷಕರನ್ನು ನಾವೇನು ಈಗ ಆ್ಯಡ್ ಮಾಡಿದವಲ್ಲ, ಆ ಒಂದು ಶಿಕ್ಷಕರ ಮಾಹಿತಿ ಇಲ್ಲಿ ಅಪ್ಡೇಟ್ ಆಗಿ ವಿತ್ KGID ನಂಬರ್ ಬಂದಿರುತ್ತೆ. ಸರಿನಾ, KGID ನಂಬರ್ ಬಂದಿರುತ್ತೆ. ಅಲ್ಲಿ ಅವರ ಹೆಸರು ಇಂಗ್ಲೀಷು ಪ್ಲಸ್ ಕನ್ನಡ ಎರಡರಲ್ಲೂ ಬಂದಿರುತ್ತೆ. ನಿಮ್ಮ EDSಲ್ಲಿ ಯಾವ ರೀತಿ ಅಪ್ಡೇಟ್ ಇರ್ತದೋ, ಇಂಗ್ಲೀಷಲ್ಲಿ ಕನ್ನಡ ಎರಡರಲ್ಲೂ ಇದ್ದರೆ ಒಟ್ಟು EDSಲ್ಲಿ ಯಾವ ರೀತಿ ಇರುತ್ತೋ ಆ ರೀತಿ ಇಲ್ಲಿ ಹೆಸರು ಬಂದಿರುತ್ತೆ. ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು KGID ನಂಬರ್ ಇರಬೇಕಿಲ್ಲಿ. ನಂಬರ್ ಇದ್ರೆ ಮಾತ್ರ ಅದು ಜೆನ್ಯೂನ್ ಆ್ಯಡ್ ಟೀಚರ್ ಅಂತ. ಸೊ ಹಾಗಾಗಿ ಇಲ್ಲಿ KGID ನಂಬರ್ ಬಂದಿದೆ, ಟೀಚರ್ ID ಕೂಡ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಜೊತೆಗೆ ಇಲ್ಲಿ ನೋಡಿ, ನಾವು ಇನ್ನೂ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಅಕಾಡೆಮಿಕ್ ಇಯರ್ ಏನಿದೆ, ಇಲ್ಲೆಲ್ಲ ಅಟ್ ಪ್ರೆಸೆಂಟ್ ಯಾವ ಅಕಾಡೆಮಿಕ್ ಇಯರ್ ಇದೆಯೋ ಆ ಅಕಾಡೆಮಿಕ್ ಇಯರ್ಗೆ ಶಿಕ್ಷಕರ ಮಾಹಿತಿ ಅಪ್ಡೇಟ್ ಇರಬೇಕು. ಸೊ ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ, ಪ್ರತಿಯೊಬ್ಬ ಶಿಕ್ಷಕರ ಮುಂದೆ ಇರ್ತಕ್ಕಂಥ ಅಪ್ಡೇಟ್ ಕಾಲಮ್ ಮುಂದೆ ಅಪ್ಡೇಟ್ ಅಂತ ಇರ್ತೈತಲ್ವ, ಸೊ ಅಪ್ಡೇಟನ್ನು ಕ್ಲಿಕ್ ಮಾಡಿ ಪ್ರತಿಯೊಬ್ಬ ಶಿಕ್ಷಕರ ಮಾಹಿತಿನ ಅಟ್ ಪ್ರೆಸೆಂಟ್ ಇಯರ್ಗೆ ನಾವು ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿ ನಾವು ಶಿಕ್ಷಕರ ಮಾಹಿತಿನ ಅಪ್ಡೇಟ್ ಮಾಡ್ಕೊಳ್ಬೋದು. ಈಗ ನಾನು ಹೇಳ್ತಕ್ಕಂಥ ಎಲ್ಲ ಮಾಹಿತಿ ಇದು ಸರ್ಕಾರಿ ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ ಟೀಚರ್ಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು. ನಿಮ್ಮದು ಹೈಸ್ಕೂಲ್ ಆಗಿದ್ದರೆ ನಿಮ್ಮ ಹಂತದಲ್ಲಿ ಅದು ನಿಮ್ಮ EDSಲ್ಲಿ ಅಥವಾ ಸ್ಯಾಟ್ಸಲ್ಲಿ ಕೂಡ ನಿಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅನುದಾನಿತ ಶಾಲೆಗಳಿಗೆ ಕೂಡ ಅವರು ಕೂಡ ಎಲ್ಲರಿಗೂ ಅವರವರ ಲಾಗಿನಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ಈ ರೀತಿ ನೀವೇನು ಮಾಡ್ಕೊಳ್ಳಿ, ನಿಮ್ಮ ಶಿಕ್ಷಕರ ಮಾಹಿತಿನ ಅಟ್ ಪ್ರೆಸೆಂಟ್ ಯಾರೆಲ್ಲ ವರ್ಕ್ ಮಾಡ್ತಿದ್ದಾರೆ ಅಷ್ಟು ಶಿಕ್ಷಕರ ಮಾಹಿತಿ ಇಲ್ಲಿ ಟೀಚರ್ ಮ್ಯಾನೇಜ್ಮೆಂಟಲ್ಲಿ ಆ ಲೀಸ್ಟಲ್ಲಿ ವಿತ್ KGID ನಂಬರ್ ಇರಬೇಕು. ಯಾವ ರೀತಿ ಇರಬೇಕು, ಅದಕ್ಕೆ ಏನು ಮಾಡಬೇಕು ಅಂತ ಈಗ ನಾನು ತೋರಿಸಿದ ಪ್ರೊಸೀಜರ್ ಫಾಲೋ ಮಾಡಿದರೆ ವಿತ್ KGID ನಂಬರ್ ಸಿಂಕ್ ಮಾಡಿದರೆ EDSಯಿಂದ ಮಾಹಿತಿ ಸಿಂಕ್ ಆಗುತ್ತೆ. ಇರುವ ಮಾಹಿತಿನ ಅಪ್ಡೇಟ್ ಮಾಡಿಕೊಂಡು ನೀವು ಸಬ್ಮಿಟ್ ಮಾಡಿದರೆ ನಿಮ್ಮ ಮಾಹಿತಿ ಆ್ಯಡ್ ಆಗುತ್ತೆ. ಈ ಹಿಂದೆ ನೀವೇನಾದರೂ ಮ್ಯಾನ್ಯುಯಲಾಗಿ ಸೇರಿಸಿದರೆ ಅಲ್ಲಿ KGID ನಂಬರ್ ಬಂದಿರೋಲ್ಲ. ಸೊ ಅದನ್ನು ನೀವು ಡೂಪ್ಲಿಕೇಟ್ ಅಂತ ಮಾಡಿ. ಅದನ್ನು ಯಾವ ರೀತಿ ಮಾಡೋದಪ್ಪ ಅಂದರೆ, ಇಲ್ಲಿ ಅದೇ ಟೀಚರ್ ಮ್ಯಾನೇಜ್ಮೆಂಟ್ಗೆ ಹೋಗ್ಬಿಟ್ಟು ಇಲ್ಲಿ ಟೀಚರ್ ಸ್ಟೇಟಸ್ ಅಪ್ಡೇಟ್ ಅಂತ ಒಂದು ಆಪ್ಷನ್ಸ್ ಇದೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ನೋಡ್ಬೋದು ಸ್ಟೇಟಸ್ ಬರುತ್ತೆ. ಯಾವೆಲ್ಲ ಮಾಹಿತಿ ಡೂಪ್ಲಿಕೇಟ್ ಇರುತ್ತಲ್ವ, ಸೊ ಅಂತಹ ಒಂದು ಮಾಹಿತಿಯನ್ನು ನೀವಿಲ್ಲಿ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ರೆಸಿಗ್ನೇಷನ್ನು, ಡೆತ್ತು, ರಿಟೈರ್ಮೆಂಟು ಸುಮಾರಷ್ಟು ಆಪ್ಷನ್ಸ್ ಬರುತ್ತೆ. ಹುಷಾರಾಗಿ ಇಲ್ಲಿ ಡೂಪ್ಲಿಕೇಟ್ ಅಂತ ಮಾಡಿ. ಎಂಥರನ್ನ ನೀವು ಮ್ಯಾನ್ಯುಯಲಾಗಿ ಯಾವಾಗ ಸೇರಿಸಿರ್ತೀರೋ ಅಂತ ಮ್ಯಾನ್ಯುಯಲಾಗಿ ಸೇರಿಸಿದರೆ ಹೆಂಗೆ ಗೊತ್ತಾಗುತ್ತೆ ಮ್ಯಾನ್ಯುಯಲಾಗಿ ಸೇರಿಸಿದ್ದೀವಪ್ಪ ಅಂದರೆ, ಅಲ್ಲಿ KGID ನಂಬರ್ ಬಂದಿರೋಲ್ಲ ಅಂಥ ಶಿಕ್ಷಕರು ಮೇ ಬಿ ಮ್ಯಾನ್ಯುಯಲಾಗಿ ಅವ್ರ ಹೆಸರು ಬರೀ ಇಂಗ್ಲೀಷಲ್ಲೇ ಇರ್ತದೆ, ಅಂಥವು ನಾವು ಮ್ಯಾನ್ಯುಯಲಾಗಿ ಸೇರಿಸಿರ್ತೇವೆ. ಓಕೆನಾ. ಅಂಥ ಶಿಕ್ಷಕರನ್ನ ಡೂಪ್ಲಿಕೇಟ್ ಮಾಡಿ ವಿತ್ KGID ನಂಬರ್ ನೀವು ಅವ್ರನ್ನ ಆ್ಯಡ್ ಮಾಡ್ತಾ ಹೋಗ್ಕೊಳ್ಳಿ. ಸರಿನಾ. ಸೊ ಇದಿಷ್ಟು ಮಾಹಿತಿ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಹಾಗಿದ್ರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಮಾಹಿತಿಗೆ ನಮ್ಮ SATS SAT ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಪ್ಡೇಟ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.